ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದಿಷ್ಟು ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ಈಗ ಪರ್ಟಿಕ್ಯುಲರ್ಲಿ ಇದರಲ್ಲಿ ಮ್ಯಾಥ್ಸ್ನ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತಾ ಇದ್ದೇನೆ. ಸೊ ಮುಂದಿನ ಬರುವಂಥ ವೀಡಿಯೋಗಳಲ್ಲಿ ನಿಮಗೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಕೂಡ ಶಾರ್ಟ್ಕಟ್ ಟ್ರಿಕ್ಸನ್ನು ಹೇಳಿಕೊಡ್ತೇನೆ. ಅದೇ ರೀತಿ ನಿಮಗೆ ಲಾಸ್ಟ್ ಒಂದು 4-5 ಡೇಸ್ ಇದ್ದಾಗ ನಿಮಗೆ ಫಾರ್ ಎಕ್ಸಾಂಪಲ್ಲು ಒಂದು ಸಬ್ಜೆಕ್ಟಲ್ಲಿ, ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಔಟ್ ಆಫ್ 60 ಒಂದು 30 ಕ್ವಶನ್ಸನ್ನು ಅಟೆಂಡ್ ಮಾಡುವಂಥ ಎಬಿಲಿಟಿ ಇದ್ದರೆ, ಇನ್ನು ಉಳಿದಿರೋ 30 ಕ್ವಶನ್ಸನ್ನು ಸ್ವಲ್ಪ ನಾಲೆಜ್ ಇದ್ದರೆ, ಆ ಟಾಪಿಕ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೂ ಕೂಡ ನೀವು ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳಿಕೊಡ್ತೇನೆ. ಪ್ಲಸ್ ಆ ಉಳಿದಿರೋ 30 ಕ್ವಶನ್ಸಲ್ಲಿ ಅಥವಾ ಉಳಿದಿರೋ 30 ಕ್ವಶನ್ಸಲ್ಲಿ ಒಂದು 10 ಕ್ವಶನ್ಸನ್ನು ನಿಮ್ಮ ನಾಲೆಜ್ ಯೂಸ್ ಮಾಡಿದರೆ, ಇನ್ನು ಉಳಿದಿರೋ 20 ಕ್ವಶನ್ಸಲ್ಲಿ ಜಸ್ಟ್ ಏನು ಹೇಳ್ತಾರೆ, ನಿಮಗೊಂದು ರ್ಯಾಂಡಮ್ ಆಗಿ ಹೋಗಿ ನೀವು MCQ ಟಿಕ್ ಮಾಡೋ ಬದಲು ಲಾಜಿಕಲಿ ಥಿಂಕ್ ಮಾಡಿ ಹೇಗೆ ಮಾಡಬಹುದು ಅನ್ನೋದನ್ನು ಕೂಡ ಲಾಸ್ಟ್ ಒಂದು ನಿಮಗೆ KCET 1 ವೀಕ್ ಇದ್ದಾಗ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ಈ ಚಾನಲಿಂದ ನಿಮಗೆ 100% ಒಳ್ಳೆ ಯೂಸ್ಫುಲ್ ಕಂಟೆಂಟ್ಗಳು ಸಿಗುತ್ತೆ. ಅದೇ ರೀತಿ ನಿಮಗೆ 2017ಇಂದ ಸ್ಟಾರ್ಟ್ ಆಗಿ 2025ವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ವಿತ್ ಸೊಲ್ಯೂಷನ್ಸ್, ಆಲ್ ದ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಚಾಪ್ಟರ್ ವೈಸು ಕ್ವಶನ್ಸನ್ನು ಕೊಡ್ತಾ ಇದ್ದೇನೆ. ಯಾವ ಇಯರ್ ಕ್ವಶನ್ ಕೇಳಿದ್ದಾರೆ ಅದರ ಸೊಲ್ಯೂಷನನ್ನು ಕೊಟ್ಟು, ಪ್ಲಸ್ ಅದರ ಇಂಪಾರ್ಟೆಂಟ್ ಟಾಪಿಕ್ಸನ್ನು ಕೂಡ ನಮ್ಮ ವಾಟ್ಸಪ್ ಚಾನಲಲ್ಲಿ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯಾರ್ಯಾರು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೀವಿಯಸ್ 9 ಇಯರ್ಸ್ನ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ, ಅದು ಚಾಪ್ಟರ್ ವೈಸ್ ಕೊಡ್ತಾ ಇದ್ದೇವೆ ಡೈಲಿ, ಆಯಿತಾ? ಅದು ಕೂಡ ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಆಯಿತಾ? ಅದು ಪ್ಲಸ್ ನಿಮಗೆ ಶಾರ್ಟ್ಕಟ್ ಟ್ರಿಕ್ಸನ್ನು ಪ್ರತಿದಿನ ನಾನು 1 or 2 ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ, ಈ ವರ್ಷ ಯಾರ್ಯಾರು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂತ ಇದ್ದೀರಾ, ನಮ್ಮದು ಏಕಲವ್ಯ 3.0 ಅಂತ ಇದೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಇದರಲ್ಲಿ ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ನಿಮಗೆ ಕಾಲೇಜ್ಗಳನ್ನು ಲಿಸ್ಟ್ ಮಾಡಿ ಕೊಡ್ತೇವೆ. ದಿಸ್ ಇಸ್ ಪರ್ಸನಲೈಸ್ಡ್ ಕೌನ್ಸಿಲಿಂಗ್, ಓಕೆ? 1-to-1 ಪರ್ಸನಲೈಸ್ಡ್ ಕೌನ್ಸಿಲಿಂಗ್ ಇರುತ್ತೆ. ಇದು ಜನರಲ್ ಆಗಿ ನಿಮಗೆ ಕಾಲೇಜ್ ಲಿಸ್ಟನ್ನು ಕೊಡೋದಲ್ಲ, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜು ಯಾವ ಆರ್ಡ್ರಲ್ಲಿ ಇರಬೇಕು, ಯಾವ ಬ್ರ್ಯಾಂಚು ಯಾವ ಆರ್ಡ್ರಲ್ಲಿ ಇಡಬೇಕು, ಇದು ಎಲ್ಲದನ್ನು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದರೆ, ನಾನು ಎಲ್ಲ ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜಿಗೆ ಪರ್ಸ್ನಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಆಲ್ಮೋಸ್ಟ್ 120+ ಕಾಲೇಜಸ್ಸಿಗೆ ಆಲ್ರೆಡಿ ವಿಸಿಟ್ ಮಾಡಿದ್ದೇನೆ, ಇನ್ನೂ ಕೂಡ ವಿಸಿಟ್ ಆಗ್ತಾ ಇದೆ. ಎಲ್ಲ ಕಾಲೇಜಿನ ಇನ್ಸೈಡರ್ ಇನ್ಫಾರ್ಮೇಷನ್ನ ನಿಮ್ಗೆ ಸಿಗುತ್ತೆ. ಇದೆಲ್ಲ ಪ್ರೈವೇಟ್ ವೀಡಿಯೋ ಸಿಗುತ್ತೆ. ಯಾರು ಇದಕ್ಕೆ ಎನ್ರೋಲ್ ಆಗ್ತೀರಾ ಅವ್ರಿಗೆ ಪ್ರೈವೇಟ್ ವೀಡಿಯೋ ಸಿಗುತ್ತೆ, ಓಕೆ? ಈ ಏಕಲವ್ಯ 3.0 ಅಲ್ಲಿ ಡಿಫ್ರೆಂಟ್ ಪ್ಯಾಕೇಜ್ ಇರುತ್ತೆ. ಇದರಲ್ಲಿ ನೀವು, ಸರ್ ನನಗೆ ಕೌನ್ಸಿಲಿಂಗಿಗೆ ಸಾಕು, ನನಗೆ ಕೌನ್ಸಿಲಿಂಗ್ ಆದ ನಂತರ ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ ನನಗೆ ಗೈಡೆನ್ಸ್ ಕೊಡಿ ಅಂದರೆ ಅದಕ್ಕೆ ಸಪ್ರೇಟ್ ಪ್ರೈಸ್ ಇರುತ್ತೆ. ಇಲ್ಲ ಸರ್, ನನಗೆ ಕೌನ್ಸಿಲಿಂಗ್ ಜಾಯ್ನ್ ಆಗಿ ಇಂಜಿನಿಯರಿಂಗಲ್ಲೂ ಕೂಡ ನನಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ನನಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆಯೂ ಕೂಡ ನೀವು ಟೀಚ್ ಮಾಡಬೇಕು, ನಮ್ಮದು ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ, C++ ಅದು ಸಿಗುತ್ತೆ. ಪ್ಲಸ್ ನಿಮಗೆ ಏನು ರೋಡ್ ಮ್ಯಾಪ್, ಒಂದು ಒಳ್ಳೆ ಕಂಪನಿಯಲ್ಲಿ ಇಂಟರ್ನ್ಶಿಪ್ಗೆ ಲ್ಯಾಂಡ್ ಆಗಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ರೋಡ್ ಮ್ಯಾಪು ಕೂಡ, ಯಾರು IT ವರ್ಕ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಿಮಗೆ ಒಂದು 3 to 4 ವೀಕ್ಸು ಗೈಡೆನ್ಸ್ ಇರುತ್ತೆ. ಮತ್ತು ನಿಮ್ಮ ರೆಸ್ಯೂಮೇನ ಹೇಗೆ ಬಿಲ್ಡ್ ಮಾಡಬೇಕು ಅದೆಲ್ಲದನ್ನು ಥ್ರೂ ಔಟ್ ಯುವರ್ ಇಂಜಿನಿಯರಿಂಗು ಕೂಡ ನಮ್ಮ ಕಡೆಯಿಂದ ಹೆಲ್ಪ್ ಬೇಕು ಅಂತಿದ್ರೆ ಖಂಡಿತ ಅದಕ್ಕೂ ಜಾಯ್ನ್ ಆಗ್ಬೋದು, ಓಕೆ? ಸೊ ಇದು ಕಂಪ್ಲೀಟ್ಲಿ ನಿಮಗೆ ಇನ್ಸೈಡರ್ ಇನ್ಫಾರ್ಮೇಷನ್, ಕಾಲೇಜಲ್ಲಿ ಇರ್ಬೋದು ಅಥವಾ ಜಾಬ್ ಇರ್ಬೋದು. ನಾನು ಇವಾಗ IT ವರ್ಕ್ ಮಾಡ್ತಾ ಇದ್ದೇನೆ, 100% ನಿಮ್ಗೆ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಟಿಲ್ ಇಂಜಿನಿಯರಿಂಗ್ ಆಗಿ ನಿಮಗೆ ಜಾಬ್ ಸಿಗುವವರೆಗೂ ನಮ್ಮ ಕಡೆಯಿಂದ ಗೈಡೆನ್ಸ್ ಇರುತ್ತೆ. ಯಾಕಂದರೆ ನಿಮ್ಮ ಆ್ಯಕ್ಚುಯಲ್ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗೋದು ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ, ಸರಿನಾ? ಓಕೆ, ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 6362324224. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ಕ್ವಶನ್ ನೋಡಿ, ನಾನು ಒಂದಿಷ್ಟು ಕ್ವಶನ್ಸನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದರಲ್ಲಿ ನೋಡಿ, ಇಫ್ 3x - 5 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2, ಓಕೆ? ಸೊ ಇದರಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಆಪ್ಷನನ್ನು ಯೂಸ್ ಮಾಡಿ ನೀವು ಹೇಗೆ ಎಲಿಮಿನೇಟ್ ಮಾಡಬಹುದು ಅಂತ, ಓಕೆ? ಆಪ್ಷನನ್ನು ಯೂಸ್ ಮಾಡಿ ನೀವು ಎಲಿಮಿನೇಟ್ ಮಾಡೋದು, ಓಕೆ? ಫಸ್ಟ್ ಆಪ್ಷನನ್ನು ನೋಡಿ ಸ್ಟೂಡೆಂಟ್ಸು, ಇಲ್ಲಿ 1 ಇದೆ, ಇಲ್ಲಿ -1 ಇದೆ, ಇಲ್ಲಿ -1 ಇದೆ, ಇಲ್ಲಿ 1 ಇದೆ. ಏನು ಮಾಡೋಣ ಕೇಳಿದರೆ, ಇಲ್ಲಿ 1 ತಗೊಳ್ಳೋಣ ಫಸ್ಟಿಗೆ. ಇಲ್ಲಿ ಏನು ಹೇಳ್ತಾರೆ, ಎಕ್ಸ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಅಂತ ಹೇಳಿದ್ದಾರೆ. ಅಂದರೆ 1 ಎಕ್ಸಲ್ಲಿ 1 ಇನ್ಕ್ಲೂಡ್ ಆಗಿದೆ ಅಂತ ಮೀನಿಂಗ್. ಸೊ ನಾ ಎಕ್ಸಿಗೆ ಈ 1 ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. 3 × 1 ಎಷ್ಟು? 3. 3 - 5 ಎಷ್ಟು? 2 ಅಲ್ವಾ? 3 - 5 -2, ಬಟ್ ಇದು ಮಾಡ್ಯುಲಸ್ ಒಳಗಡೆ ಇರ್ಲಿಕ್ಕೆ ಹೋಗಿ ಅದೇನಾಗುತ್ತೆ, +2 ಆಗುತ್ತೆ. ಬಂದಿರೋ ಆನ್ಸರ್ ಎಷ್ಟು? 2 ಆಗುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2, ಹೌದಲ್ವಾ? ಕರೆಕ್ಟ್. ಹಾಗಾದರೆ 1 ಅನ್ನೋದು ಎಕ್ಸಲ್ಲಿ ಇನ್ಕ್ಲೂಡ್ ಆಗುತ್ತಾ ಇಲ್ವಾ? ಆಗುತ್ತೆ. ಸೊ ಇವೆರಡು ಆಪ್ಷನ್ ಹೋಯಿತು. ಯಾವುದು? -1 ಮತ್ತು -1 ಹೋಯಿತು. ಸರಿ, ಯಾಕೆ -1 ಹೋಯಿತು ಅಂತಿದ್ದೀರಾ? ಈಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ತೇನೆ ನೋಡಿ ನಿಮಗೀಗ. 3 × -1 -5 ಅಲ್ವಾ? 3 × -1 ಎಷ್ಟು? -3 -3 -5. ಮಾಡ್ಯುಲಸ್ ಒಳಗಡೆ
-3 -5 ಎಷ್ಟಾಗುತ್ತೆ? -8 ಆಗುತ್ತೆ. ಮಾಡ್ಯುಲಸ್ ಒಳಗಡೆ ಇದ್ರೆ ಇದೇನಾಗುತ್ತೆ? ಆನ್ಸರ್ 8 ಆಗುತ್ತೆ, ಪ್ಲಸ್ ಆಗುತ್ತೆ. ವಿಚ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ ಅವರು ಇಲ್ಲಿ. ಇದು ಟ್ರೂನಾ? ಇಲ್ಲ. 8 ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ಸ್ ಟು 2. ಸೊ ಹಾಗಾದರೆ ನಾನು -1 ಸಬ್ಸ್ಟಿಟ್ಯೂಟ್ ಮಾಡಿದರೆ ಇವ್ರು ಏನು ಹೇಳಿದ್ದಾರೆ? ಎಕ್ಸ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂತ ಕೊಟ್ಟಿದ್ದಾರೆ. ಬಟ್ ಎಕ್ಸ್ ವ್ಯಾಲ್ಯೂ ನಾನು -1 ಸಬ್ಸ್ಟಿಟ್ಯೂಟ್ ಮಾಡಿದಾಗ 8 ಬರ್ತಾ ಇದೆ. ಈ ಕಂಡೀಷನ್ನೇ ಫಾಲ್ಸ್ ಆಗ್ತಾ ಇದೆ. ಸೊ ಇವೆರಡು ಎಲಿಮಿನೇಟೆಡ್. ಆಯಿತಾ? ಅಲ್ಲಿಗೆ ನಿಮಗೆ ಇವಾಗ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ರೈಟ್ ಆನ್ಸರ್ ಮೊದಲು 25% ಇದ್ದಿತ್ತು, ಇವಾಗ 50% ಆಯಿತು. ಅಂದರೆ ಇವೆರಡರಲ್ಲಿ ಒಂದು ನಿಮಗೆ ಆನ್ಸರ್. ಸರಿನಾ? ಹಾಗಾದರೆ ಯಾವುದನ್ನು ಚೆಕ್ ಮಾಡೋಣ? ಇದನ್ನು ಚೆಕ್ ಮಾಡೋಣ. 9/3 ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿಗೆ 3 ಇಂಟು ಎಕ್ಸಿದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋದು? 9/3 -5 ಅಲ್ವಾ? ಮಾಡ್ಯುಲಸ್ ವಿಚ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2. 3 ಕ್ಯಾನ್ಸಲ್ ಆಯಿತು. ಇಲ್ಲಿ 9 ಉಳಿತು. 9 - 5 ಎಷ್ಟು? 4. 4 ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2ನಾ? ಅಲ್ಲ, 4 ಈಸ್ ಗ್ರೇಟರ್ ದೆನ್ ಅಲ್ಲ. ಕಂಡೀಷನ್ನೇ ಫಾಲ್ಸ್ ಆಗ್ತಾ ಇದೆ. ಸೊ 9/3 ಅನ್ನೋದು ಅವ್ರು ಏನು ಹೇಳಿದ್ದಾರೆ? ಲೆಸ್ ದ್ಯಾನ್ ಅವರು ಈಕ್ವಲ್ಸ್ ಟು ಅಂದಿದ್ದಾರೆ. ಈಕ್ವಲ್ಸ್ ಟು ಅಂದರೆ ಮೀನಿಂಗ್ ಏನು ಹೇಳಿ? ಎಕ್ಸಲ್ಲಿ ನಾನು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರು ಈ ಕಂಡೀಷನ್ ಟ್ರೂ ಆಗಬೇಕು ಅಂತ ಮೀನಿಂಗ್ ಆಗ್ತಾ ಇಲ್ಲ. ಸೊ ಇದು ಎಲಿಮಿನೇಟ್. ಸೊ ದಿಸ್ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ನಿಮಗೆ ರೆಗ್ಯುಲರ್ ಆಗಿ ಆನ್ಸರ್ ಮಾಡಲಿಕ್ಕೆ ಬಂದರೆ ದಯವಿಟ್ಟು ರೆಗ್ಯುಲರ್ ಆಗಿ ಮಾಡಿ. ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತಿದ್ದಾಗ ಈ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಿ. ಓಕೆ, ಇಲ್ಲಿ ನಾನು ಹೇಳಿಕೊಡ್ತಾ ಇರೋ ಶಾರ್ಟ್ಕಟ್ ಟ್ರಿಕ್ಸ್ ಒಂದು ಎಲಿಮಿನೇಷನ್ ಟೆಕ್ನಿಕ್, ಇನ್ನೊಂದು ಗ್ರಾಫಿಕಲ್ ಮೆಥಡ್, ಇನ್ನೊಂದು ಅಸಂಪ್ಷನ್ ಮೆಥಡ್, ಇನ್ನೊಂದು ಸಬ್ಸ್ಟಿಟ್ಯೂಷನ್ ಮೆಥಡ್. ಇದೆಲ್ಲದನ್ನು ನಾನು ನಿಮ್ಗೆ ಹೇಳಿಕೊಡ್ತೇನೆ. ಓಕೆ, ವಿತ್ ಪ್ರೂಫ್ ನಾನು ನಿಮಗೆ ಕ್ವಶನ್ಸಿಗೆ ಹಾಕಿದ್ದನ್ನು ಹೇಳಿಕೊಡ್ತೇನೆ. ಇದೆಲ್ಲದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೆಗೆದಿರೋದು ಸ್ಟೂಡೆಂಟ್ಸ್, ಯಾವುದು ನನ್ನದಲ್ಲ. ಸರಿನಾ? ಈಗ ನೆಕ್ಸ್ಟು ಕಾಸ್ ಆಫ್ 2 sin inverse 3/4 ಪ್ಲಸ್ ಕಾಸ್ ಇನ್ವರ್ಸ್ 3/4 ಈಸ್ ಈಕ್ವಲ್ಸ್ ಟು ಆಪ್ಷನನ್ನು ಕೊಟ್ಟಿದ್ದಾರೆ. ನಿಮ್ಗೆ ಇನ್ ಕೇಸ್ ಇದನ್ನು ರೆಗ್ಯುಲರ್ ಆಗಿ ಮಾಡಲಿಕ್ಕೆ ಬಂದರೆ ದಯವಿಟ್ಟು ರೆಗ್ಯುಲರ್ ಮೆಥಡನ್ನೇ ಯೂಸ್ ಮಾಡಿ. ಇಲ್ಲ ಸರ್ ನನಗೆ ರೆಗ್ಯುಲರ್ ಮೆಥಡ್ ಬರೋದಿಲ್ಲ ಅಂತಿದ್ರೆ, ಇದ್ರ ಬಗ್ಗೆ ನನಗೆ ಏನೂ ಐಡಿಯಾ ಇಲ್ಲ ಅಂತಿದ್ರೆ ಮಾತ್ರ ಇದನ್ನು ಮಾಡಿ. ಸರಿನಾ? ಫಸ್ಟಿಗೆ ಇಲ್ಲಿ ನೋಡಿ 3/4 ಅಂತಿದೆ. ಇಲ್ಲಿ ವ್ಯಾಲ್ಯೂ ನೋಡಿ 3/4. 3/4 ಇದನ್ನು ನೀವು ಡಿವೈಡ್ ಮಾಡಿದರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಹೇಳಿ? 3/4 ರೆಗ್ಯುಲರ್ ಆಗಿ 3/4 ಮಾಡಿದರೆ ನಿಮಗೆ ಆನ್ಸರ್ ಅರೌಂಡ್ 0.75 ಬರುತ್ತೆ. ಇದು ನಿಮ್ಗೆ ಮಾಡ್ಲಿಕ್ಕೆ ಬರುತ್ತಲ್ಲ? ಯಾಕಂತ ಕೇಳಿದರೆ ನ್ಯೂಮರೇಟರ್ ಸ್ಮಾಲರ್ ನಂಬರ್ ಇದ್ದರೆ ಆನ್ಸರ್ ಲೆಸ್ ದ್ಯಾನ್ 1 ಬರುತ್ತೆ. 3/4 ಮಾಡ್ತೀರಾ, ಇಲ್ಲಿ ಡಿವಿಷನ್ ಮಾಡ್ತೀರಾ. 3/4 ಇದು ಹೋಗೋದಿಲ್ಲ, ಇಲ್ಲಿ 0 ಪಾಯಿಂಟ್ ಅಂತ ಹಾಕ್ತೀರಾ. 4 is 4 7 28, 2 ಉಳಿತದೆ, 0 ಹಾಕ್ತೀರಾ. 4 5 20, 0 ಬರುತ್ತೆ. ಸೊ ಆನ್ಸರ್ 0.75. ಓಕೆ, ಸೊ 3/4 ಅಂತ ಹೇಳಿದರೆ 0.75 ಕರೆಕ್ಟಾ? ಇದು ಎಷ್ಟಾಗುತ್ತೆ? 0.75. ಯಾವುದು? 3/4 ಮಾತ್ರ 0.75. ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಸೈನ್ ಇರೋದು. ಸರಿನಾ? ಈಗ ಫಸ್ಟಿಗೆ ಇಲ್ಲಿ ಬರೆದಿಟ್ಕೊಳ್ಳಿ. ಸೈನ್ 0 ಅಂದರೆ ಏನು ಹೇಳಿ? ವ್ಯಾಲ್ಯೂ 0 ಕರೆಕ್ಟಾ? ಸೈನ್ 30 ಅಂದರೆ ಏನು ಹೇಳಿ? ಸೈನ್ 30 ಸೈನ್ 0 0 0 1/2 1/2 ಅಂದರೆ ಹಾಫ್, ದಟ್ ಈಸ್ 0.5. ಇದು ಇವಾಗಲೇ ನೀವು ಬೈ ಹಾರ್ಟ್ ಮಾಡ್ಕೊಂಡಿದ್ರು ನೋ ಪ್ರಾಬ್ಲಮ್. ಈ ವ್ಯಾಲ್ಯೂ 0.5ನ ಸೈನ್ 45 ಡಿಗ್ರಿ ಅಂದರೆ ಎಷ್ಟು ವ್ಯಾಲ್ಯೂ? 1. ನನಗೆ ಆ್ಯಕ್ಚುಲಿ ಬೇಕಾಗಿರೋದು ಇಷ್ಟೇ. ಸರಿನಾ? ಈಗ ನೆಕ್ಸ್ಟ್ ಕಾಸ್ 0 ಅಂದರೆ ಏನು ವ್ಯಾಲ್ಯೂ? ಕಾಸ್ 0 1. ಕಾಸ್ 30 ಅಂತ ಹೇಳಿದರೆ √3/2 ಆಗುತ್ತೆ. √3/2 ನೀವು ಮಾಡಿದರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 0.85 ಬರುತ್ತೆ. ಅದು ಬಿಟ್ಟರೆ ಕಾಸ್ 45 ಡಿಗ್ರಿ ಎಷ್ಟಾಗುತ್ತೆ ನಿಮಗೆ? ಅರೌಂಡ್ 0.7 ಬರುತ್ತೆ. ಸರಿನಾ? ಅರೌಂಡ್ ಯಾಕಂತ ಕೇಳಿದ್ರೆ 0 0 1/2 1/√2. ಓಕೆ ಸರಿ, ಈಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ನೀವು. ಇಲ್ಲಿಗ 3/4 ಅಂದರೆ ಎಷ್ಟು ಬಂತು ನಮಗೆ ಆನ್ಸರ್? 0.75. ಸರಿನಾ? ಈಗ ನಿಮಗೆ 0.75 ಅಂತ ಹೇಳಿದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು? ಓಕೆ, ಇಲ್ಲಿ ನೋಡಿ ಸ್ಟೂಡೆಂಟ್ಸು, ನಾನು ಇಲ್ಲೊಂದು ಸೈನ್ 45 ಡಿಗ್ರಿ 0 1/2 ಇದು 1/√2 ಆಗುತ್ತೆ. ಇದು 1/√2 ಸ್ಟೂಡೆಂಟ್ಸು. ಓಕೆ, ಸೊ ಇದು 1/√2 ಆಗುತ್ತೆ. ಫೈನ್, ಅದು ಬಿಟ್ಟಾಕಿ. ಇವಾಗ ನಿಮ್ಗೆ ಇಲ್ಲಿ ಏನು ಬರುತ್ತೆ? 3/4 ಅಂತ ಹೇಳಿದರೆ ಏನಂತ ತೊಗೊಂಡಿದ್ದೇವೆ ನಾವು? 0.75 ಅಂತ ತೊಗೊಂಡಿದ್ದೇವೆ. ಕರೆಕ್ಟಾ? ಸೈನ್ ಇನ್ವರ್ಸ್ ಆಫ್ 0.75 ನಿಮಗೆ ಹತ್ರ ನೀವು ಇದನ್ನು ನೋಡಿದಾಗ 0.75 ಯಾವುದಕ್ಕೆ ಬರುತ್ತೆ? ಸೈನ್ ಇನ್ವರ್ಸು ಅಂದರೆ ನೋಡಿ 45 ಸೈನ್ 0 0 ಸೈನ್ 30 1/2 ಸೈನ್ 45 ಡಿಗ್ರಿ 1/√2 ಅಂದರೆ ಏನಾಗುತ್ತೆ? ಸೈನಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಹೋಗ್ತಾ ವ್ಯಾಲ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕೆ ಹೇಳಿ? 0 1/2 1/√2 √3/2 ಆಮೇಲೆ 1 ಆಗುತ್ತೆ. ಅಂದರೆ ಹೋಗ್ತಾ ವ್ಯಾಲ್ಯೂ 1 ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ. ನಮಗಿಲ್ಲಿ 0.75 ಅಂತ ಹೇಳಿದರೆ ಅರೌಂಡ್ ಈ √3/2ಗೆ ಅರೌಂಡ್ 0.75 ಹತ್ರ ಬರುತ್ತೆ ಅಲ್ವಾ? √3/2 ಎಷ್ಟು ಡಿಗ್ರಿಗೆ? 0 30 45 ಅರೌಂಡ್ 60 ಡಿಗ್ರಿ ಅಲ್ವಾ? ಇದು ಅರೌಂಡ್ 60 ಡಿಗ್ರಿ ಅಂತ ತಗೊಳ್ಳೋಣ. ಆಯಿತು. ಆಮೇಲೆ ಕಾಸ್ 3/4 ಅಂದರೆ 3/4 ಅಂದರೆ ಎಷ್ಟು ಹೇಳಿ? 0.75. ಎಗೇನ್ 0.75 ಅಂತ ಹೇಳಿದರೆ ಯಾವುದಕ್ಕೆ ಬರುತ್ತೆ ನಿಮಗೆ? ಕಾಸ್ 45 ಡಿಗ್ರಿಗೆ 0.75 ಬರುತ್ತೆ. ಸೊ 60 + 45 ಡಿಗ್ರಿ ಆಗುತ್ತೆ ನಿಮ್ಗೆ ಟೋಟಲ್ ಆಗಿ.
ಸರಿನಾ. 60 ಯಾವುದಕ್ಕೆ ಇಲ್ಲಿ 60 ಆಯಿತು ಸ್ಟೂಡೆಂಟ್ಸ್, ಪ್ಲಸ್ ಅಲ್ಲ ಇಂಟು 2 ಇದೆಯಲ್ಲ ಇಲ್ಲಿ, ಟೋಟಲ್ ಇಲ್ಲಿ ಎಷ್ಟಾಯಿತು ಡಿಗ್ರಿ 120 ಡಿಗ್ರಿ ಆಯಿತು. ಪ್ಲಸ್ ಇಲ್ಲಿಗೆ ಎಷ್ಟು ಡಿಗ್ರಿ ಬಂತು ನಮಗೆ, ಅರೌಂಡ್ 60 ಡಿಗ್ರಿ, ಎಕ್ಸಾಕ್ಟ್ಲಿ ಅಲ್ಲ ಅರೌಂಡ್ 60 ಡಿಗ್ರಿ, ಅಂದರೆ ಟೋಟಲ್ ಆಗಿ ಹತ್ರ ನಮಗೆ ಅಪ್ರಾಕ್ಸಿಮೇಟ್ 180 ಡಿಗ್ರಿ ಹತ್ರ ಆಯಿತು, ಅಂದರೆ ಗ್ರೇಟರ್ ದೆನ್ 90 ಡಿಗ್ರಿ ಅಲ್ವಾ. ಈಗ ನೋಡಿ ಇದಿಷ್ಟು ಎಷ್ಟಕ್ಕೆ ಬಂತು ನಮಗೆ, ಹತ್ರ 180 ಡಿಗ್ರಿಗೆ ಬಂತು. ಅಂದರೆ ಎಷ್ಟನೇ ಕ್ವಾಡ್ರೆಂಟಿಗೆ ಬರುತ್ತೆ ಇವಾಗ ನೋಡಿ, ಇದು ಫಸ್ಟ್ ಕ್ವಾಡ್ರೆಂಟ್, ಇಲ್ಲಿ ಸೆಕೆಂಡ್ ಕ್ವಾಡ್ರೆಂಟ್, ಆಲ್ಮೋಸ್ಟ್ ನಮಗೆ ಸೆಕೆಂಡ್ ಕ್ವಾಡ್ರೆಂಟಿಗೆ ಬರುತ್ತೆ. ಓಕೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್, ಈಗ ನಮಗೆ ಉಳಿದಿರೋದು ಕಾಸ್ ಆಫ್ ದಿಸ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಸ್ ಏನಾಗಿರುತ್ತೆ, ನೆಗೆಟಿವ್ ಆಗಿರುತ್ತೆ, ಕರೆಕ್ಟಾ. ಸೊ ಈಗ ಆಪ್ಷನಿಗೆ ಹೋಗಿ ನೆಗೆಟಿವ್ ಇರೋ ಆಪ್ಷನ್ ಒಂದೇ, ಇದು ಆನ್ಸರ್, ದಟ್ಸ್ ಇಟ್, ಅಷ್ಟೇ, ಸರಿನಾ. ಓಕೆ, ಥರ್ಡ್ ಕ್ವಶನ್, ದ ಥರ್ಡ್ ಟರ್ಮ್ ಆಫ್ ಜಿ ಪಿ ಈಸ್ 9. ಕರೆಕ್ಟ್ ಕೇಳ್ಕೊಳ್ಳಿ, ದ ಥರ್ಡ್ ಟರ್ಮ್ ಆಫ್ ಜಿ ಪಿ ಈಸ್ 9 ಅಂತ ಕೊಟ್ಟಿದ್ದಾರೆ. ದ ಪ್ರಾಡಕ್ಟ್ ಆಫ್ 5 ಟರ್ಮ್ಸ್ ಈಸ್, 5 ಟರ್ಮ್ಸ್ನ ಪ್ರಾಡಕ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಜಿ ಪಿ ನಾನೊಂದು ಎಕ್ಸಾಂಪಲ್ ತಗೊಳ್ತೇನೆ. ಏನು ಎಕ್ಸಾಂಪಲ್ ತಗೊಳ್ಳೋದು, ಥರ್ಡ್ ಟರ್ಮ್ ಆಫ್ ಜಿ ಪಿ ಅಂತ ಹೇಳಿದ್ದಾರೆ. ನಾನು ಏನು ಮಾಡ್ತೇನೆ, 9 9 9 9 9 ಅಂತ ತಗೊಳ್ಬೋದಾ, ಯಾಕೆ ಹೇಳಿ, ಜಿ ಪಿಯಲ್ಲಿ ಏನು ಹೇಳಿ, ಕಾಮನ್ ರೇಷ್ಯೂ ಈಕ್ವಲ್ ಇರಬೇಕು. ಈಗ ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ ಮಾಡಿದರೆ ರೇಷ್ಯೂ 1 ಬರುತ್ತೆ, ಅಥವಾ ಥರ್ಡ್ ಟರ್ಮ್ ಡಿವೈಡೆಡ್ ಬೈ ಸೆಕೆಂಡ್ ಟರ್ಮ್ ಮಾಡಿ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಕಾಮನ್ ರೇಷ್ಯೂ ಸೇಮ್ ಬರುತ್ತಲ್ಲ, ನಾನು ಅದಕ್ಕೆ 9 9 9 ಅಂತ ತಗೊಳ್ತೇನೆ. ಸರ್ ಯಾಕೆ 9ನೇ ತಗೊಂಡ್ರಿ, ಯಾಕಂದರೆ ನಮ್ಗೆ ಈ ಕಂಡೀಷನು ಟ್ರೂ ಆಗಬೇಕು. ನೋಡಿ, ಥರ್ಡ್ ಟರ್ಮ್ 9 ಬಂತು, ಪ್ಲಸ್ ಜಿ ಪಿನೂ ಆಯಿತು, ಕರೆಕ್ಟಾ. ದ ಪ್ರಾಡಕ್ಟ್ ಆಫ್ 5 ಟರ್ಮ್ಸ್, ಇಲ್ಲಿ 5 ಟರ್ಮ್ಸನ್ನು ತೊಗೊಂಡಿದ್ದೇನೆ, ಇದರ ಪ್ರಾಡಕ್ಟ್ ಏನಾಗುತ್ತೆ ಈಗ ನೋಡಿ, 9 ಟು ದ ಪವರ್ ಆಫ್ 5 ಆಗುತ್ತೆ, ಸರಿನಾ. ಇದನ್ನು ನಾನು ಈ ಥರ ಬರಿಬೋದಾ, 9ಅನ್ನು ನಾನು 3 ಸ್ಕ್ವೇರ್ ಅಂತ ಬರಿಬೋದಾ, ಟು ದ ಪವರ್ 5. ಇವಾಗ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಬೋದಾ, ಇದು ನಿಮ್ಮ ಫಾರ್ಮುಲಾ ಗೊತ್ತಿದೆಯಲ್ಲ, a ಟು ದಿ ಪವರ್ ಆಫ್ m ಟು ದ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು a ಟು ದಿ ಪವರ್ ಆಫ್ mn, ಆವಾಗ ಇದು 3 ಟು ದಿ ಪವರ್ ಆಫ್ 10 ಆಗುತ್ತೆ, ಸರಿನಾ. ಸೊ ಆನ್ಸರ್ ಈಸ್ 3 ಟು ದಿ ಪವರ್ ಆಫ್ 10. ಸರ್ ಇಲ್ಲ, ನೀವು ಇದನ್ನೇ ತೊಗೊಂಡಿದ್ದೀರಾ, ನಮಗಿದು ಅಷ್ಟು ಇದನ್ನಿಸ್ತಾ ಇಲ್ಲ ಸರ್, ನಮಗಿದು ಅಷ್ಟು ಪರ್ಫೆಕ್ಟ್ ಅನಿಸ್ತಾ ಇಲ್ಲ, ನೀವು ಬೇರೆ ನಂಬರ್ ತೊಗೊಂಡು ಕೂಡ ನನಗೆ ಪ್ರೂವ್ ಮಾಡಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ನಾನಿವಾಗ 1 3 9 27 81 ಇದನ್ನು ತೊಗೊಳ್ತೇನೆ. ಇದು ಜಿ ಪಿ ಹೌದಾ, ಹೌದು. 3/1 ಎಷ್ಟು 3, 9/3 ಎಷ್ಟು 3, 27/9 ಎಷ್ಟು 3, 81/27 ಎಷ್ಟು 3, ಎಲ್ಲದು 3 3 ಬರ್ತಾ ಇದೆಯಾ. ಆ್ಯಂಡ್ ಥರ್ಡ್ ಟರ್ಮ್ ಏನಂತ ಹೇಳಿದ್ದಾರೆ ಅವರು, 9 ಅಂತ ಹೇಳಿದ್ದಾರೆ, ಅದು ಬರ್ತಾ ಇದೆಯಾ, ಸರಿನಾ. ಸೊ ಈಗ ಇದನ್ನು ಮಾಡೋಣ, 1 ಬಿಟ್ಟು ಹಾಕಿ, ಇದು 3 ಟು ದಿ ಪವರ್ ಆಫ್ 1 ಇಂಟು 3 ಟು ದಿ ಪವರ್ ಆಫ್ 2 ಇಂಟು 3 ಟು ದಿ ಪವರ್ ಆಫ್ 3 ಇಂಟು 81 ಅಂದರೆ 3 ಟು ದಿ ಪವರ್ ಆಫ್ 4. ಈಗ ಇದನ್ನು ಆ್ಯಡ್ ಮಾಡ್ಬೋದಾ, 1 + 2 ಎಷ್ಟು 3, 3 + 3 ಎಷ್ಟು 6, 6 + 4 ಎಷ್ಟು 10, 3 ಟು ದಿ ಪವರ್ ಆಫ್ 10, ದಟ್ಸ್ ಇಟ್, ಸರಿನಾ. ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತಾರೆ, ಸರಿನಾ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ, ದ ಇಕ್ವೇಷನ್ ಆಫ್ ದ ಕರ್ವ್ಸ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಇಕ್ವೇಷನ್ ಆಫ್ ದಿ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1,1. ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾರೆ 1,1 ಅಂತ ಕೊಟ್ಟಿದ್ದಾರೆ. ಸಚ್ ದ್ಯಾಟ್ ದ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಎಟ್ ಎನಿ ಪಾಯಿಂಟ್ x, y ಈಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಇಟ್ಸ್ ಕೋರ್ಡಿನೇಟ್. ನಮ್ಗೆ ಇದು ಯಾವುದು ಬೇಡ, ನಮ್ಗೆ ಇಲ್ಲಿರೋದು ಇದು ಈ ಕಂಪ್ಲೀಟ್ ಸೆಂಟೆನ್ಸ್ ಬೇಡವೇ ಬೇಡ. ದ ಇಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1,1 ಅಂತ ಹೇಳಿದ್ದಾರೆ. ಈ ಪಾಯಿಂಟಲ್ಲಿ ಈ ಇಕ್ವೇಷನ್ ಆಫ್ ದ ಪಾಯಿಂಟ್ ಇದೆಯಲ್ಲ ಪಾಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಪಾಯಿಂಟಲ್ಲಿ, 1,1. ಸಿಂಪಲ್, ಆಪ್ಷನಿಗೆ ಇದನ್ನು ಹಾಕ್ಕೊಂಡು ಬನ್ನಿ. ಇದು 1,1 ಅಂದರೆ ಏನು ಹೇಳಿ, ಇದು ಎಕ್ಸ್, ಇದು ವೈ, ಸರಿನಾ. ಈಗ 2 log 1 ಈಸ್ ಈಕ್ವಲ್ಸ್ ಟು, ಎಕ್ಸ್ ಅಂದರೆ 1 ಅಲ್ಲ, 1² - 1, ವೈ ಅಂದರೆ 1, log 1 ಅಂದರೆ ವ್ಯಾಲ್ಯೂ ಎಷ್ಟು ಹೇಳಿ, 0. log 1 ಈಸ್ ವ್ಯಾಲ್ಯೂ 0, ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇದು 0 ಆಗುತ್ತೆ, 0 ಇಂಟು ಸಮಥಿಂಗ್ ಈಸ್ 0 ಈಸ್ ಈಕ್ವಲ್ಸ್ ಟು 0, 1² - 1 ಈಸ್ 0. ಓಕೆ, ಇಲ್ಲೂ ನೋಡೋಣ, ಇಲ್ಲೂ ಕೂಡ 0 ಆಗುತ್ತೆ, 0 ಆಗುತ್ತೆ. ಇದು ನೋಡಿ 2 log x, ಇದೇನಾಗುತ್ತೆ y² 1², ಇದು ಓಕೆ. 2 log ಇದು 0 ಆಗುತ್ತೆ, ಈಸ್ ಈಕ್ವಲ್ಸ್ ಟು, ಇಲ್ಲಿ ಪ್ಲಸ್ ಇದೆ, ಸೊ 1² + 1, 0 ಈಸ್ ಈಕ್ವಲ್ಸ್ ಟು 1² + 1 ಎಷ್ಟಾಗುತ್ತೆ 2. ಸೊ ಇದಾಗೋದಿಲ್ಲ, ಇದು ಆನ್ಸರ್ ಅಲ್ಲ. ಆಪ್ಷನ್ ಡಿಗೆ ಹೋಗೋಣ ಇವಾಗ. 2 ಇದು 0 ಆಗುತ್ತೆ ಬಿಡಿ. x², x ಅಂದರೆ ಏನು 1, 1² + 1 ಏನು 2, ಸೊ 0 ಈಸ್ ಈಕ್ವಲ್ಸ್ ಟು 2ನಾ, ಇಲ್ಲ. ಸೊ ಈ ಆಪ್ಷನ್ ಆಗೋದಿಲ್ಲ. ಸೊ ನಿಮಗೆ ಆನ್ಸರ್ ಈದರ್ ಎ ಅಥವಾ ಬಿ ಆಗುತ್ತೆ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಎಲ್ಲ ಟ್ರಿಕ್ಸ್ಗಳು ನಿಮಗೆ 100% ಆನ್ಸರ್ ಕೊಡದೇ ಇದ್ದರೂ ಕೂಡ ಅಟ್ಲೀಸ್ಟ್ ನಿಮಗೆ ನಿಯರ್ ಬೈ ಆದರೂ ತೊಗೊಂಡು ಬರುತ್ತೆ, 50% ರೆಡ್ಯೂಸ್ ಮಾಡುತ್ತೆ ಈ ಟ್ರಿಕ್ಸ್, ಆಯಿತಾ. ನೆಕ್ಸ್ಟ್ ಕ್ವಶನ್, ಇದು ಫಿಸಿಕ್ಸಿಂದ. ಅಟ್ ಅ ಮೆಟ್ರೋ ಸ್ಟೇಷನ್, ಅ ಗರ್ಲ್ ವಾಕ್ಸ್ ಅಪ್ ಅ ಸ್ಟೇಷನರಿ ಆನ್ ದ ಎಸ್ಕಲೇಟರ್ ಇನ್ 20 ಸೆಕೆಂಡ್. ಅಂದರೆ
ಸ್ಟೇಷ್ನರಿ ಎಸ್ಕಲೇಟರ್ ಇದೆಯಂತೆ, ಎಸ್ಕಲೇಟರ್ ಮೂವ್ ಆಗ್ತಾ ಇಲ್ಲ, ಎಸ್ಕಲೇಟರ್ ಸ್ಟಾಪ್ ಅಂದರೆ ಮೂಮೆಂಟಲ್ಲಿ ಇಲ್ಲ, ಸ್ಟೇಷ್ನರಿಯಲ್ಲಿದೆ. ಗರ್ಲ್ ಮೂವ್ ಆಗ್ತಾ ಇದ್ದಾಳಂತೆ. ಅವಳು ಮೂವ್ ಆಗುವಾಗ ಎಷ್ಟು ಸೆಕೆಂಡ್ಸು? 20 ಸೆಕೆಂಡ್ಸಲ್ಲಿ ಮೂವ್ ಆಗ್ತಾ ಇದ್ದಾಳೆ, ಆಯಿತಾ. ಅದಾದಮೇಲೆ ಇದು ಸ್ಟೂಡೆಂಟ್ಸು, ಇಫ್ ಶೀ ರಿಮೇನ್ ಸ್ಟೇಷ್ನರಿ ಆನ್ ದ ಎಸ್ಕಲೇಟರ್, ಈಗ ಅವಳು ಸ್ಟೇಷ್ನರಿಯಲ್ಲಿ ಇರ್ತಾಳೆ, ಬಟ್ ಎಸ್ಕಲೇಟರ್ ಏನಾಗುತ್ತೆ? ಮೂವ್ ಆಗುತ್ತೆ. ಆವಾಗ ಅದು ಎಷ್ಟು ಸೆಕೆಂಡನ್ನು ತಗೊಳುತ್ತಂತ ಕೇಳಿದರೆ 30 ಸೆಕೆಂಡನ್ನು ತಗೊಳುತ್ತಂತೆ. ನೆನಪಿಟ್ಕೊಳ್ಳಿ, ಈ ಕ್ವಶನ್, ಈ ಸೆಂಟೆನ್ಸ್ ಇಷ್ಟೇ. ಅವಳು ಮೂವ್ ಆಗ್ತಾ ಇರುವಾಗ 20 ಸೆಕೆಂಡ್ಸ್ ತಗೊಳ್ತಾ ಇದ್ದಾಳೆ, ಆವಾಗ ಎಸ್ಕಲೇಟರ್ ಸ್ಟೇಷ್ನರಿ ಇದ್ದಿತ್ತು. ಇವಾಗ ಎಸ್ಕಲೇಟರ್ ಮೂವ್ ಆಗ್ತಾ ಇದೆ, ಅವಳು ಸ್ಟೇಷ್ನರಿಲಿದ್ದಾಳೆ, ಆವಾಗ ಎಸ್ಕಲೇಟರ್ ಎಷ್ಟು ಸೆಕೆಂಡ್ ತಗೊಳ್ತಾ ಇದೆ? 30 ಸೆಕೆಂಡ್. ಕ್ವಶನ್ ಕೇಳ್ತಾ ಇರೋದು ಏನಂತ ಕೇಳಿದ್ರೆ, ಟೈಮ್ ಟೇಕನ್ ಬೈ ಹರ್ ಟು ವಾಕ್ ಅಪ್ ಆನ್ ದ ಮೂವಿಂಗ್ ಎಸ್ಕಲೇಟರ್ ವಿಲ್ ಬಿ, ಅಂದರೆ ಅವಳು ಮೂವ್ ಆಗ್ತಾ ಇದ್ದಾಳೆ ಪ್ಲಸ್ ಎಸ್ಕಲೇಟರ್ ಮೂವ್ ಆಗ್ತಾ ಇದೆ, ಎರಡೂ ಮೂವ್ ಆಗ್ತಾ ಇದೆ, ಆವಾಗ ಎಷ್ಟು ಟೈಮ್ ತಗೊಳ್ಳುತ್ತೆ? ಇವಾಗ ನೆನಪಿಟ್ಕೊಳ್ಳಿ, ಅವಳು ಒಬ್ಬಳೇ ಮೂವ್ ಆಗ್ತಾ ಇರುವಾಗ ಅವಳು ತೊಗೊಂಡಿದ್ದು 20 ಸೆಕೆಂಡ್. ಇವಾಗ ಅವಳು ಮೂವ್ ಆಗ್ತಾ ಇದ್ದಾಳೆ, ಎಸ್ಕಲೇಟರ್ ಮೂವ್ ಆಗ್ತಾ ಇದೆ ಅಂತ ಹೇಳಿದರೆ 20 ಸೆಕೆಂಡ್ಗಿಂತ ಕಡಿಮೆನೇ ತಗೊಳ್ಬೇಕು ಟೈಮ್, ಲಾಜಿಕಲಿ ಅಲ್ವಾ. ಹಾಗಾದರೆ 25 ಸೆಕೆಂಡ್ ಅಲ್ಲ, 60 ಸೆಕೆಂಡ್ ಅಲ್ಲ, ಇವೆರಡರಲ್ಲಿ ಒಂದು ಆಪ್ಷನ್ ಆಗಿರುತ್ತೆ. ಸೊ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ರೈಟ್ ಆನ್ಸರ್ ಎಷ್ಟಕ್ಕೆ ರೆಡ್ಯೂಸ್ ಆಯಿತು ಅಂದರೆ ಇನ್ಕ್ರೀಸ್ ಆಯಿತು? 50%ಗೆ. ದಟ್ಸ್ ಇಟ್. ಓಕೆ. ಆ್ಯಂಡ್ ಲಾಸ್ಟ್ ಕ್ವಶನ್, ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2 ಪರ್ಪೆಂಡಿಕ್ಯುಲರ್ ಟು ದ ಲೈನ್ y = 3x - 1. ಈ ಪಾಯಿಂಟ್, ಈ ಇಕ್ವೇಷನ್ ಆಫ್ ದ ಪಾಯಿಂಟ್ ಇದ್ರ ಈ ಪಾಯಿಂಟ್ ಇದೆಯಲ್ಲ 1, 2, ಅದು ಈ ಇಕ್ವೇಷನ್ಗೆ ಪಾಸ್ ಆಗುತ್ತಂತೆ. ಅಂದರೆ ಈ ಪಾಯಿಂಟ್ 1, 2 ಅನ್ನು ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದು ಸ್ಯಾಟಿಸ್ಫೈ ಆಗಲೇಬೇಕು. ಸಿಂಪಲ್, ಇದು x, ಇದು y. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1 + 3 × 2 = 0 ಬರುತ್ತಾ? ಇಲ್ಲ. ಸೊ ಇದು ಆಪ್ಷನ್ ಅಲ್ಲ. 1 + 3 × 2 - 7 = 0 ಬರಬೇಕು. ಬರುತ್ತಾ ನೋಡಿ? 1 + 3 × 2 6, 6 + 1 7, 7 - 7 0, ಹೌದಲ್ವಾ. ಸೊ ಈ ಆಪ್ಷನ್ ಆಗೋ ಚಾನ್ಸಸ್ ಇದೆ. ಇದು ನೋಡೋಣ, 1 + 3 × 2 + 7 ಮಾಡಿದರೆ 0 ಆಗೋ ಚಾನ್ಸಸ್ ಇದೆಯೇ? ಇಲ್ಲಿ ನೋಡಿ, 100% ಆಗೋದಿಲ್ಲ ಅಲ್ವಾ. ಇದು ನೋಡಿ, 1 - 3 × 2 = 0 ಆಗುತ್ತಾ? ಆಗ್ತಾ ಇಲ್ಲ. ಆಗ್ತಾ ಇರೋದು ಒಂದೇ, ಆಪ್ಷನ್ ಬಿ. ದಟ್ಸ್ ಆಲ್, ದಟ್ಸ್ ಇಟ್. ಇದು ನಿಮ್ಮ ಶಾರ್ಟ್ಕಟ್ ಟ್ರಿಕ್ಸ್. ಆಪ್ಷನನ್ನು ಯೂಸ್ ಮಾಡಿ ನೀವು ಹೇಗೆ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಇದರಲ್ಲಿ ಹೇಳಿಕೊಟ್ಟಿದ್ದೇನೆ, ಸರಿನಾ. ಸೊ ಮುಂದೆ ನಿಮಗೆ ಬರ್ತಾ ನನ್ನ ಇದರಲ್ಲಿ ಇದು ಎಲಿಮಿನೇಷನ್ ಟೆಕ್ನಿಕ್, ಇದನ್ನು ನಾವು ಏನಂತ ಕರಿತೇವೆ? ಎಲಿಮಿನೇಷನ್ ಟೆಕ್ನಿಕ್ ಅಂತ ಕರಿತೇವೆ. ಆಪ್ಷನ್ನ ಯೂಸ್ ಮಾಡಿ ಎಲಿಮಿನೇಷನ್ ಮಾಡೋದು. ನೆಕ್ಸ್ಟ್ ನಿಮಗೆ ನಾನು ಸಬ್ಸ್ಟಿಟ್ಯೂಷನ್ ಟೆಕ್ನಿಕನ್ನು ಒಂದರಲ್ಲಿ ಹೇಳಿಕೊಟ್ಟಿದ್ದೇನೆ, ಇನ್ನೂ ಕೂಡ ಹೇಳಿಕೊಡ್ತೇನೆ. ಅದಾದಮೇಲೆ ಗ್ರಾಫಿಕಲ್ ಮೆಥಡ್ ಅಂತ ಬರುತ್ತೆ, ಗ್ರಾಫಿಕಲ್ ಮೆಥಡು ಕೂಡ ಹೇಳಿಕೊಡ್ತೇನೆ. ಸಬ್ಸ್ಟಿಟ್ಯೂಷನ್ನು, ಗ್ರಾಫಿಕಲ್ಲು, ಎಲಿಮಿನೇಷನ್ನು, ಮತ್ತು ಇನ್ನೂ 1-2 ಮೆಥಡ್ ಇದೆ. ಅದನ್ನು ಲಾಸ್ಟಿಗೆ 1 ವೀಕ್ ಇದ್ದಾಗ ನಾನು ಹೇಳಿಕೊಡ್ತೇನೆ, ಸರಿನಾ. ಹೋಪ್ ಇದಿಷ್ಟು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇದು ತುಂಬ ಯೂಸ್ಫುಲ್ ಆಗುತ್ತೆ, 100% ಯೂಸ್ಫುಲ್ ಆಗುತ್ತೆ. ನಿಮಗೆ 60 ಕ್ವಶನ್ಸಲ್ಲಿ ಒಂದು 30 ಕ್ವಶನ್ಸನ್ನು ಮಾಡುವಂಥದ್ದು ಎಬಿಲಿಟಿ ಇದ್ದರೆ, ಇನ್ನು ಉಳಿದ 30 ಕ್ವಶನ್ಸನ್ನು ನೀವು ರ್ಯಾಂಡಮ್ ಆಗಿ ಮಾಡೋದಕ್ಕಿಂತ ಒಂದು ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ, ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಯೂಸ್ ಮಾಡಿ, ಮತ್ತು ಗ್ರಾಫಿಕಲ್ ಮೆಥಡನ್ನು ಯೂಸ್ ಮಾಡಿ ನೀವು 100% ಮಾಡ್ಬೋದು, ಸರಿನಾ. 100% ಒಂದು 10 ಮಾರ್ಕ್ಸನ್ನಾದರೂ ಇನ್ಕ್ರೀಸ್ ಮಾಡ್ಬೋದು. ಓಕೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್, ಇದು ಪೇಯ್ಡ್ ಕೌನ್ಸಿಲಿಂಗ್ ಇರುತ್ತೆ. ಪೇಯ್ಡ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಟಿಲ್ ಯು ಜಾಯ್ನ್ ಇಂಜಿನಿಯರಿಂಗ್ ಆದಮೇಲೂ ಕೂಡ ನಿಮ್ಗೆ ಸಪೋರ್ಟ್ ಬೇಕು ಅಂತಿದ್ರೆ ಅದನ್ನು ಕೂಡ ಇದೆ, ಸ್ವಲ್ಪ ಪ್ಯಾಕೇಜ್ ಜಾಸ್ತಿ ಇರುತ್ತೆ, ಸರಿನಾ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.